ಸರ್ ನಮಸ್ತೆ. ನನ್ನ ಹೆಸರು ಮಾರುತೇಶ್ ಅಂತ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಮುಷ್ಕರವನ್ನು ಸೋಮವಾರದಿಂದ ಪ್ರಾರಂಭ ಮಾಡಿದ್ದಾರೆ. ನಮ್ಮ ಸಂಘಟನೆಗೂ ಕೂಡ ಅವರು ತಾವು ಬೆಂಬಲವನ್ನು ಕೊಡಬೇಕು, ನಮ್ಮ ಹೋರಾಟಕ್ಕೆ, ನಮ್ಮ ನ್ಯಾಯಯುತವಾದ ಬೇಡಿಕೆಗಳಿಗೆ ತಾವು ಸ್ಪಂದಿಸಿ ಅವು ಹೋರಾಟ ಮಾಡೋದಕ್ಕೆ ತಾವು ನಮಗೆ ಬೆಂಬಲವನ್ನು ಕೊಟ್ಟು ನಮಗೆ ಅನುಕೂಲ ಮಾಡಿಕೊಡ್ಬೇಕಂತ ಅವರು ನಮಗೂ ಕೂಡ ಮನವಿಯನ್ನು ಕೊಟ್ಟರು. ಸೊ ಇವತ್ತು ನಮ್ಮ ಒಂದು ಅಧ್ಯಕ್ಷರ ಮತ್ತು ರಾಜ್ಯಾಧ್ಯಕ್ಷರ ಕರೆಯ ಮೇರೆಗೆ ನಾವು ಈ ಒಂದು ಸಂಘಟನೆಗೆ ನೈತಿಕ ಬೆಂಬಲವನ್ನು ಈ ಒಂದು ಮುಷ್ಕರಕ್ಕೆ ಕೊಡ್ತಾ ಅವರ ಒಂದು ನ್ಯಾಯಯುತವಾದ ಬೇಡಿಕೆಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಅವರಿಗೆ ಸಕಾಲದಲ್ಲಿ ಆ ಒಂದು ಸೌಲಭ್ಯಗಳನ್ನು ಒದಗಿಕೊಟ್ಟು ಅವರಿಗೆ ನ್ಯಾಯ ಕೊಡಬೇಕನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳು ಕೂಡ ಇಲ್ಲಿ ಹಾಜರಿದ್ದು, ನಮ್ಮ ಅಧ್ಯಕ್ಷರ ಪರವಾಗಿ ನಾವಿವತ್ತು ಇಲ್ಲಿ ಎಲ್ಲರೂ ಕೂಡ ಹಾಜರಿದ್ದು ಈ ಒಂದು ಸಂಘಟನೆಗೆ, ಈ ಒಂದು ಮುಷ್ಕರಕ್ಕೆ ನಾವು ನೈತಿಕ ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಲಿ, ಇವರು ವಿಜಯವನ್ನು ಇವರು ಪಡೀಲಿ, ಇವರಿಗೆ ಶುಭವಾಗಲಿ ಈ ಒಂದು ಮುಷ್ಕರಕ್ಕೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ರೈತ ಸಂಘದ ಅಧ್ಯಕ್ಷ ಜಿ ನರಸಿಂಹರೆಡ್ಡಿ ಈ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದೀನಿ. ತಾಲೂಕಿನ ವಿಎಗಳು ಎಲ್ಲ ಗ್ರಾಮದ ಕೆಲಸಗಳನ್ನು ಬಿಟ್ಟು ತಮ್ಮ ಬೇಡಿಕೆಗಳನ್ನು ಈಡೇರಿಸೋದಕ್ಕೋಸ್ಕರ 4ನೇ ದಿವಸ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಸತತವಾಗಿ ರಾತ್ರಿ ಹಗಲು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಇದುವರೆಗೂ ಯಾವುದೇ ಒಂದು ಹೇಳಿಕೆ ಆಗಲಿ ಇಲ್ಲ ನಮ್ಮ ಗ್ರಾಮ ಲೆಕ್ಕಿಗರ ಒಂದು ಪ್ರತಿಭಟನೆಗೆ ಮಣ್ಣೆಯನ್ನು ನೀಡಿ ಸರ್ಕಾರ ಇವತ್ತು ಮುಂದೆ ಬರ್ತಾ ಇಲ್ಲ. ಇಲ್ಲಿ ಅತಿಯಾದಂಥ ತೊಂದರೆ ಆಗ್ತಾ ಇರೋದು ಯಾರಿಗಂದರೆ ಸಾರ್ವಜನಿಕರಿಗೆ ಮತ್ತು ರೈತ ಬಾಂಧವರಿಗೆ. ಪ್ರತಿನಿತ್ಯ ತಾಲೂಕಲ್ಲಿ 10 ತಾಲೂಕುಗಳಿಂದ ರೈತರು ಬಾಗೊಡಕ್ಕೆ ಬರ್ತಾ ಇದ್ದಾರೆ, ಮತ್ತು ಹೋಬಳಿಗೆ ಹೋಗಿ ನೋಡ್ತಾ ಇದ್ದಾರೆ. ವಿಎಗಳಿಲ್ಲ, ಕೆಲಸ ಆಗ್ತಾ ಇಲ್ಲ ಅಂತ ಪ್ರತಿಯೊಬ್ಬ ರೈತರು ಕೂಡ ಬೇಸತ್ಕೊಂಡು ಬಿಟ್ಟಿದ್ದಾರೆ. ಈಗ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಮೂಲ ಸೌಲಭ್ಯಗಳು ಅವಶ್ಯಕತೆ ಇದೆ. ಸರ್ಕಾರಿ ಅಧಿಕಾರಿಗಳು ಆಗ್ತಿದ್ದಂಗೆ ಅವ್ರಿಗೆ ಮೂಲ ಸೌಲಭ್ಯಗಳ ಕೊರತೆ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಪ್ರತಿಯೊಂದು ಹೋಬಳಿನಲ್ಲೂ ಕೂಡ RI ಕ್ವಾರ್ಟರ್ಸ್ ಇರಬೇಕು, ಅಲ್ಲಿ ಮಿನಿ ವಿಧಾನಸೌಧ ಥರ ಒಂದು ಸರ್ಕಾರದ ಬಿಲ್ಡಿಂಗ್ ಇರಬೇಕು, ಅಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ಆ ಕಟ್ಟಡದಲ್ಲಿ ಇರುವಂತೆ ಮಾಡಬೇಕು. ಇವತ್ತು ನಮ್ಮ ಗ್ರಾಮ ಲೆಕ್ಕಿಗರು ಪ್ರತಿಯೊಂದು ಹಳ್ಳಿನಲ್ಲೂ ಕೂಡ ವಾಸ ಮಾಡಬೇಕು, ಸ್ಥಾನದಲ್ಲೇ ಇದ್ದು ಕೆಲಸ ಮಾಡಬೇಕು ಅಂತ ಸರ್ಕಾರ ಘೋಷಣೆ ಮಾಡಿದೆ. ಅದು ನಾವು ಸ್ವಾಗತವನ್ನು ಬಯಸ್ತೀವಿ. ಆದರೆ ಅವರೇ ಮೂಲತಃ ಅಲ್ಲಿ ವಾಸ ಇರಬೇಕಾದ್ರೆ ಅವ್ರಿಗೆ ಕ್ವಾರ್ಟರ್ಸ್ ಬೇಕು, ಒಂದು ಆಫೀಸ್ ಬೇಕಾಗುತ್ತೆ. ಆ ಕಚೇರಿಗೆ ಅವರಿಗೆ ಸಂಬಂಧಪಟ್ಟಂಥ ಟೇಬಲ್ಗಳು, ಚೇರುಗಳು ಮತ್ತು ಲ್ಯಾಪ್ಟಾಪ್ಗಳು ಎಲ್ಲ ಮೂಲ ಸೌಲಭ್ಯಗಳು ಇರಬೇಕು. ಅವರು ವಾಸ ಮಾಡ್ತಕ್ಕಂಥ ಒಂದು ಜಾಗದಲ್ಲಿ ಅವ್ರಿಗೂ ಮೂಲ ಸೌಲಭ್ಯಗಳು ಇಲ್ಲದೆ ಹೋದರೆ ಕೂಡ ಭಾಳ ಕಷ್ಟ ಆಗುತ್ತೆ. ಅವ್ರು ಏನು ದೊಡ್ಡ ಬೇಡಿಕೆಗಳೇನು ಸರ್ಕಾರದ ಮೇಲೆ ಇಟ್ಟಿಲ್ಲ. ಇವತ್ತು ಸರ್ಕಾರ 4 ದಿವಸ ಆದರೂ ಕೂಡ ಯಾವುದೇ ಒಂದು ವಿಚಾರ ಅಧಿಕಾರಿಗಳ ಬಗ್ಗೆ ಒಂದು ಮಾತನ್ನು ಕೂಡ ಎತ್ತುತ್ತಾ ಇಲ್ಲ. ಮಾನ್ಯ ರೆವಿನ್ಯೂ ಮಂತ್ರಿಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಈ ಧರಣಿಯನ್ನು ನಿಲ್ಲಿಸೋದಕ್ಕೆ ಮುಂದೆ ಬಂದು ಕರ್ನಾಟಕದ ಎಲ್ಲ ಗ್ರಾಮ ಲೆಕ್ಕಿಗರ ಏನು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಇನ್ನು ಮುಂದೆ ಇನ್ನೂ 5 ದಿವಸ 6 ದಿವಸ ಹಿಂಗೆ ಜರ್ಕೊಂಡು ಹೋದಂಗೆಲ್ಲ ಇಲ್ಲಿ ಕಡತಗಳೆಲ್ಲ ನಿಂತೋಗಿದ್ದಾವೆ, ರೈತರ ಕೆಲಸಗಳೆಲ್ಲ ಭಾಳ ನಿಂತೋಗಿದ್ದಾವೆ. ಮೂಲತಃ ಒಂದು ಸರ್ಕಾರ ಯಾವುದೇ ಒಂದು ಕಾನೂನನ್ನು ಬಿಡುಗಡೆ ಮಾಡಬೇಕಾದ್ರೆ ಆ ಕಾನೂನು ತಗ್ಗಟ್ಟಾಗಿ ಆ ಅಧಿಕಾರಿಗಳಿಗೆ ಮೂಲ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥದ್ದು ಸರ್ಕಾರದ ಕೆಲಸವಾಗಿದೆ. ನಾನು ದಯವಿಟ್ಟು ಸರ್ಕಾರದ ಗಮನಕ್ಕೆ ತರೋದೇನೆಂದರೆ, ಈ ಸಂದರ್ಭದಲ್ಲಿ ಯಾವುದೇ ಒಬ್ಬ ಅಧಿಕಾರಿ ನಮ್ಮ ತಾಲೂಕಲ್ಲಿ ಬಂದು ನಮ್ಮ ರೈತರ ಸೇವೆ, ಸಾರ್ವಜನಿಕರ ಸೇವೆ ಮಾಡ್ತಾ ಇರೋವಾಗ ಅವರು ನಮ್ಮ ಅಣ್ಣ ತಮ್ಮಂದ್ರ ಥರ ನಾವು ನೋಡ್ಕೋಬೇಕಾಗುತ್ತೆ. ಕೆಲಸ ಮಾಡಿದ್ರೆ ಕೆಲಸ ಮಾಡಿಸ್ಕೋಬೇಕು. ಕೆಲಸ ಮಾಡಬೇಕಾದ್ರೆ ಮೂಲ ಸೌಲಭ್ಯಗಳ ಅವಶ್ಯಕತೆ ಇದೆ. ಈ ಕೂಡಲೇ ನೀವು ಗ್ರಾಮ ಲೆಕ್ಕಿಗರ ಬೇಡಿಕೆಗಳನ್ನು ಈಡೇರಿಸಿ ಸರ್ಕಾರ ನೀವು ಎಚ್ಚೆತ್ತುಕೊಂಡು ನೀವು ಈ ಪ್ರತಿಭಟನೆಯನ್ನು ನಿಲ್ಲಿಸಿಲ್ಲ ಅಂತ ಹೇಳಿದ್ರೆ ತಾಲೂಕಿನ ರೈತರೆಲ್ಲರೂ ಕೂಡ ಅವ್ರ ಪರವಾಗಿ ನಮ್ಮ ಕೆಲಸ ಆಗೋವರೆಗೂ ಕೂಡ ನಾವು ಕೂಡ ಪ್ರತಿಭಟನೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಸಿ ಸರ್ಕಾರದ ಗಮನ ಹರಿಸಬೇಕು ಅಂತ ಈ ಸಂದರ್ಭದಲ್ಲಿ ಈ 2 ಮಾತುಗಳನ್ನು ಮಾತಾಡಿ ಮುಗಿಸ್ತಾ ಇದ್ದೀನಿ.
ಜಗದೀಶ್.